ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಕೆಲಸ ಕೂಡ ಎಲ್ಲ ಮುಗೀತು. ಇವತ್ತು ಮಂಗಳವಾರ ಬೆಳಗ್ಗೆ ಪೂಜೆನೂ ಕೂಡ ಆಯಿತು. ಪೂಜೆ, ತಿಂಡಿ, ಅಡುಗೆ ಎಲ್ಲನೂ. ಇವತ್ತು ತಿಂಡಿ ಏನು ಮಾಡಿದೆ ಅಂದರೆ ಚಿತ್ರಾನ್ನ ಮಾಡಿದ್ದೆ. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನಿಂಬೆಹಣ್ಣಿನ ಚಿತ್ರಾನ್ನ, ಹಾಗಾಗಿ ಅದನ್ನೇ ಮಾಡಿಕೊಟ್ಟಿದ್ದೆ ಇವತ್ತು. ಅಡುಗೆ ನಾನು ತಿಂಡಿ ಆದಮೇಲೆ ಒಂದೇ ಸಲ ತಿಂಡಿ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಇವತ್ತು ಅಡುಗೆನೂ ಕೂಡ ಏನು ಅಂದರೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ. ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಬಟಾಟೆ ಎಲ್ಲ ತೊಳೆದಾಯಿತು, ಕೆಲಸ ಕೂಡ ಮುಗೀತು. ಇವಾಗ ಸ್ವಲ್ಪ ಮನೆಯಲ್ಲಿ ಬತ್ತಿ ಕೂಡ ಖಾಲಿ ಆಗಿತ್ತು. ಪೂಜೆಗೆ ಬತ್ತಿ ಮತ್ತು ಬತ್ತಿ ಎಲ್ಲ ಖಾಲಿ ಆಯಿತು. ನಾವೇನು ಅಂಗಡಿಲೇನು ತೊಗೊಂಡು ಬರೋದಿಲ್ಲ. ಬತ್ತಿ ಇಲ್ಲೇ ಬತ್ತಿನಿ ಮನೆಯಲ್ಲೇ ಮಾಡ್ಕೊತೀವಿ ಪೂಜೆಗೆ. ಹಾಗಾಗಿ ಬತ್ತಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹತ್ತಿ ತಗೊಂಡಿದ್ದೀನಿ. ಬತ್ತಿ ಮತ್ತು ಬತ್ತಿ ಎಲ್ಲ ಮಾಡಬೇಕು. ಮತ್ತು ನಿನ್ನೆ ವಿಡಿಯೋಗಳ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಪ್ಲೀಸ್ ನೋಡಿ, ನಿಮ್ಮ ಸಪೋರ್ಟು ಹೀಗೆ ಇರಲಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸೋಮವಾರದ ತಿಂಡಿಗೆ ಇವತ್ತು ದೋಸೆ ಮಾಡಿದ್ದೆ. ನೆನ್ನೆ ಅಕ್ಕಿ ಎಲ್ಲ ನೆನೆಸಿ ರಾತ್ರಿ ರುಬ್ಬಿ ಇಟ್ಟಿದ್ದೆ. ನಾನು ಇದೇನು ಸೋಡಾ ಯೂಸ್ ಮಾಡಿಲ್ಲ, ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉದ್ದಿನಬೇಳೆ ಮತ್ತು ಮೆಂತ್ಯ, ಅವಲಕ್ಕಿ ಹಾಕಿದ್ದೆ ದೋಸೆಗೆ. ಇವಾಗೆ ಅದರ ಕಾಂಬಿನೇಷನ್ನಾಗಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ಹಾಗೆ ಇವತ್ತು ಕಡಲೆಬೇಳೆ ಮಾಡಿ ಚಟ್ನಿನೂ ಕೂಡ ಮಾಡಿದ್ದೆ. ಕಡಲೆಬೇಳೆ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ. ಇನ್ನೇನು ಮಾಮೂಲಿ ಚಟ್ನಿ ಮಾಡ್ತೀವಲ್ಲ ಅದೇ ರೀತಿಯೇ ಕಡಲೆ ಬದಲು ಕಡಲೆಬೇಳೆ ಹುರಿದು ಹಾಕಿದ್ದೀನಿ. ಚೆನ್ನಾಗಿ ಹುರಿದು, ಹಾಗೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸಾಂಬಾರು ಕೂಡ ತಿಂಡಿ ಆದಮೇಲೆ ಅಡುಗೆನೂ ಒಂದೇ ಸಲ ಮಾಡೋದ್ರಿಂದ ನಾನು ಇವತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ಹೆಸ್ರು ಕಾಳು, ಹಸಿ ಕಾಳು ಅಮ್ಮ ಬಿಡಿಸಿಟ್ಟಿದ್ರು ಸಾಂಬಾರಿಗೆ ಅಂತ ಹೇಳಿ. ಹಾಗಾಗಿ ಇವತ್ತು ಹಸಿ ಕಾಳು ಹಾಕಿ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ರಜಾ ಇದ್ದಿದ್ದ ದಿವಸ ಭಾನುವಾರ ಸ್ವಲ್ಪ ಮಿಷಿನ್ ಕೂಡ ತೊಗೊಂಡು ಬಂದಿದ್ವು, ಕಳೆ ಹೊಡೆಯುವಂಥ ಮಿಷಿನ್ನು. ಮೊದಲು ಎಲ್ಲ ಕಳೆನಾಶಕ ಹೊಡಿತಾ ಇದ್ವು. ಹಾಗೆ ಇದರಿಂದ ಸ್ವಲ್ಪ ಇಳುವರಿನೂ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತು ಎರೆಹುಳು ಎಲ್ಲ ಇರ್ತಲ್ಲ, ಅದೆಲ್ಲ ಸತ್ತೋಗುತ್ತೆ ಕೀಟನಾಶಕ ಹೊಡೆಯೋದ್ರಿಂದ. ಹಾಗಾಗಿ ಬೇಡ ಅಂತ ಹೇಳಿ ಈ ಸಲ ಕೊಬ್ಬರಿ ಹೊಡೆದಿದ್ವಲ್ಲ, ಅದರಲ್ಲೇ ಮಿಷಿನ್ ಕೂಡ ತೊಗೊಂಡು ಬಂದರು, ಕಳೆ ಹೊಡೆಯುವಂಥ ಮಿಷಿನ್ನು. ತುಂಬ ಕೂಡ ಯೂಸ್ ಆಗುತ್ತೆ. ಇದರಿಂದ ನಾವು ಕಟ್ ಮಾಡಿದಂತಹ ಹುಲ್ಲು ಕೂಡ ಇಲ್ಲೇ ಗೊಬ್ಬರ ಆಗುತ್ತೆ ಮತ್ತು ಎರೆಹುಳು ಎಲ್ಲ ಸಾಯೋದಿಲ್ಲ. ಹಾಗಾಗಿ ಈ ಸಲ ಕಳೆನಾಶಕ ಎಲ್ಲ ಏನು ಹೊಡೆದಿಲ್ಲ. ನಮ್ಮ ಮನೆಯವರು ಕೂಡ ಇದ್ದಾಗ ಅವರು ಹೊಡಿತಾರೆ, ಇಲ್ಲಾಂದರೆ ತಾತ ಅಮ್ಮ ಹೋಗ್ತಾರೆ ತೋಟದ ಹತ್ರ, ತಾತ ಅವರೇ ಹೊಡಿತಾರೆ. ಹಾಗೆ ಕೂಡ ಇವತ್ತು ತೋಟದ ಹತ್ರ ಊಟ ಕೂಡ ತಗೊಂಡೋಗಿದ್ದೆ. ಅಮ್ಮ ಮತ್ತು ತಾತ ಇಬ್ಬರು ತೋಟದ ಹತ್ರ ಹೋಗಿದ್ರು. ನಮ್ಮ ಮನೆಯವರು ಕೂಡ ಬೇಗ ಆಫೀಸ್ಗೆ ಹೋದರು. ಹಾಗಾಗಿ ಅವರು ಕಳೆದೆಲ್ಲ ಹೊಡಿತಾ ಇದ್ದಾರೆ ಮಿಷಿನ್ನಲ್ಲಿ. ಹಾಗಾಗಿ ಊಟ ತೊಗೊಂಡೋಗಿ ಕೊಟ್ಟು ಬಂದೆ ಅವರಿಗೆ. ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೆ. ಹಾಗಾಗಿ ದೋಸೆ ಹಿಟ್ಟಿಗೆ ಸ್ವಲ್ಪ ರಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ರಾಗಿ ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸೊಪ್ಪಿಗೆ ಸೊಪ್ಪು, ಪಾಲಕ್ ಸೊಪ್ಪು 3 ಮಿಕ್ಸ್ ಇದೆ. ಕೊತ್ತಂಬರಿ ಸೊಪ್ಪು ಮತ್ತು 4 ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಾಕಿದ್ದೀನಿ. ಇದಕ್ಕೆ ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಉಪ್ಪು ಹಾಕಿದ್ದೀನಿ. ಉಪ್ಪು ಮತ್ತು ರಾಗಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಜ್ಯೂಸ್ ಇದು. ಸೌತೆಕಾಯಿ ಮತ್ತು ಶುಂಠಿ
ಇವತ್ತು ತಿಂಡಿ ಇದೇನೆ, ಅಕ್ಕಿ ಮತ್ತು ರಾಗಿ ದೋಸೆ, ಸೊಪ್ಪು ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಇದೇನೆ ಸೌತೆಕಾಯಿ ಜ್ಯೂಸು ಹಾಗೆ ಒಂದು ದೋಸೆ. ಹಾಗೆ ಮಧ್ಯಾಹ್ನ ತಿಂಡಿ ಅಡುಗೆ ಎಲ್ಲ ಆದಮೇಲೆ ನಾನು ಕೂಡ ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಂಗಳವಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾವಿದ್ದಿದ್ದ ಮನೆ ಅಂತೂ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫಸ್ಟು. ಆಮೇಲೆ ನಾವು ಈಗ ಇರೋವಂಥ ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಲ ಒರೆಸೋದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೆಲ ಕ್ಲೀನ್ ಮಾಡಿಕೊಂಡೆ. ಮುಂಚೆ ಎಲ್ಲ ಗಂಜಲ ಆ ಥರದನ್ನ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇವಾಗ ಗಂಜಲ ಎಲ್ಲ ಎಲ್ಲಿ ಸಿಗುತ್ತೆ ಎಲ್ಲದಲ್ಲೂ, ಹಾಗಾಗಿ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಂಜೆ ಬೀಟ್ರೋಟು ಮತ್ತು ಕ್ಯಾರೆಟ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಈ ಬೀಟ್ರೋಟು ಮತ್ತು ಕ್ಯಾರೆಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಕೂಡ ಎಲ್ಪ್ ಆಗುತ್ತೆ. ಹಾಗೆ ಡಯಟ್ ಮಾಡೋರಿಗೂ ಕೂಡ ಸೌತೆಕಾಯಿ ಅಂತ ಬೀಟ್ರೋಟ್ ಜ್ಯೂಸು ಕೂಡ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಗೆ ಮಾಡುತ್ತೆ. ಹಾಗೆ ಬೀಟ್ರೋಟಲ್ಲಿ ವಿಟಮಿನ್ ಸಿ, ಎ ಮತ್ತು ಎಲ್ಲ ಪೋಷಕಾಂಶಗಳು ಕೂಡ ಕಬ್ಬಿಣಾಂಶಗಳು ಕೂಡ ಎಲ್ಲ ಇರ್ತವೆ. ಸ್ಕಿನ್ನು ಗ್ಲೋಯಿಂಗೂ ಕೂಡ ಎಲ್ಪ್ ಮಾಡುತ್ತೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಯೂ ಅಷ್ಟೇ, ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅಂದರೆ ನಾವು ಕ್ಯಾರೆಟನ್ನು ಅಷ್ಟೇ ಮತ್ತು ಎ ವಿಟಮಿನು ಜಾಸ್ತಿ ಇರುತ್ತೆ. ಇದು ಕೂಡ ಕಣ್ಣಿಗೆ ಎಲ್ಲ ಎಲ್ಪ್ ಆಗುತ್ತೆ. ಬೀಟ್ರೋಟ್ ಕ್ಯಾರೆಟ್ ತಿನ್ನೋದ್ರಿಂದ ಜ್ಯೂಸು ಮಾಡ್ಕೊಬೋದು. ಇದು ಕೂಡ ಸ್ಕಿನ್ ಗ್ಲೋಯಿಂಗ್ಗೆ ಎಲ್ಪ್ ಮಾಡುತ್ತೆ. ಬೀಟ್ರೋಟಲ್ಲೂ ಕೂಡ ಸಾಕಷ್ಟು ವಿಟಮಿನ್ಸ್ ಇರೋದ್ರಿಂದ ಬೀಟ್ರೋಟು ಮತ್ತು ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಏರ್ಗೂ ಕೂಡ ತುಂಬ ಒಳ್ಳೆಯದು. ಏರ್ ಲಾಸ್ ಮತ್ತು ಏರ್ಗೆ ಸಂಬಂಧಪಟ್ಟಂಗೂ ಕೂಡ ಎಲ್ಪ್ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ. ಅಂದರೆ ನಾವು ಇದನ್ನು ಕೂಡ ಯಾವುದನ್ನು ಕೂಡ ಹೆಚ್ಚಿಗೆ ತೊಗೊಳ್ಬಾರ್ದು. ಅಂದರೆ ಬೀಟ್ರೋಟು ಒಂದು ಪೀಸ್ ಮತ್ತು ಕ್ಯಾರೆಟ್ ಒಂದು ಪೀಸ್, ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ತೊಗೊಳ್ಬೇಕು. ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.